ಬರದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ದಿನಕ್ಕೆ ಸರಿಯಾಗಿ 3 ತಾಸು 3 ಫೇಸ್ ವಿದ್ಯುತ್ ನೀಡುವ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬರದ ಕಷ್ಟಕರ ಸಂದರ್ಭದಲ್ಲಿ ರೈತರಿಗೆ ಸ್ಪಂದಿಸಬೇಕಿದ್ದ ರಾಜ್ಯ ಸರ್ಕಾರ ಪಶು ಆಹಾರದ ದರವನ್ನು ಸಹ ಹೆಚ್ಚಿಸಿ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನು ಮಾಡಿದೆ ಎಂದು ಆರೋಪ ಮಾಡಿದ್ದಾರೆ. ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಪಶು ಆಹಾರದ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಗಾಯದ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಾಲವನ್ನ ತೀರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರೈತರು ಗುಳೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 456ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ವರದಿ ಇವತ್ತು ಕೂಡ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ವಿಶೇಷವಾಗಿ ಬರದ ನಾವು ಅನ್ಕೊಂಡಿದ್ವಿ ಮಾನ್ಯ ಸಚಿವರು, ವಿದ್ಯುತ್ ಸಚಿವರು, ಪವರ್ ಮಿನಿಸ್ಟರ್ ತತ್ಕ್ಷಣ ಉತ್ತರ ಕರ್ನಾಟಕಕ್ಕೆ ಧಾವಿಸ್ತಾರೆ. ಇವತ್ತು ರೈತರಿಗೇನು 3 ಫೇಸ್ ವಿದ್ಯುತ್ ಅವಶ್ಯಕತೆ ಇತ್ತು. ಕಳೆದ 2 ತಿಂಗಳುಗಳಿಂದ 3 ಫೇಸ್ ವಿದ್ಯುತ್ ಸತತವಾಗಿ 7 ಗಂಟೆಗಳ ಕಾಲ ವಿದ್ಯುತ್ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ವಿ. ಮಾನ್ಯ ಸಚಿವರು ತತ್ಕ್ಷಣ ಉತ್ತರ ಕರ್ನಾಟಕಕ್ಕೆ ಧಾವಿಸಿ ಇಲ್ಲಿ ರೈತರ ಜೊತೆ ಕೂತು ಚರ್ಚೆ ಮಾಡಿ ನಿಮ್ಗೆ ಏನಾಗಬೇಕು ನಾವು ಸ್ಪಂದಿಸ್ತೇವೆ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ ಮಾನ್ಯ ಸಚಿವರು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಇವತ್ತು ರಾಜ್ಯದಲ್ಲಿ ಸುಮಾರು 16,000 ಮೆಗಾವಾಟ್ ಅಷ್ಟು ಇವತ್ತು ಬೇಡಿಕೆ ಇರ್ತಕ್ಕಂಥದ್ದು, ಉತ್ಪನ್ನ ಆಗ್ತಿರ್ತಕ್ಕಂಥದ್ದು ಕೇವಲ 10 ರಿಂದ 11,000 ಮೆಗಾವಾಟ್. ಆದ್ರೆ ಇವತ್ತು ಕೂಡ 4,000 ಮೆಗಾವಾಟ್ ಇವತ್ತು ಶಾರ್ಟೇಜ್ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆ ರಾಜ್ಯದಿಂದ ಖರೀದಿ ಮಾಡ್ತೇವೆ, ಈ ರಾಜ್ಯದಿಂದ ಖರೀದಿ ಮಾಡ್ತೇವೆ, ಈ ಹೇಳಿಕೆಗಳನ್ನ ಕಳೆದ 3 ತಿಂಗಳಿಂದ ನಾವು ಕೇಳ್ತಾನೆ ಇದ್ದೇವೆ. ಆದ್ರೆ ಖರೀದಿ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಇವತ್ತಿಗೂ ಕೂಡ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ 3 ಫೇಸ್ ವಿದ್ಯುತ್ 7 ತಾಸು ವಿದ್ಯುತ್ ಕೊಡ್ತಕ್ಕಂಥ ಕೆಲಸ ಇವತ್ತಿಗೂ ಆಗಿಲ್ಲ. ಕೇವಲ ಪತ್ರಿಕೆ ಹೇಳಿಕೆಗೆ ಮಾತ್ರ ಸೀಮಿತ ಆಗಿದೆ ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರದ ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.